ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವತಿಯಿಂದ ಡಿಸೆಂಬರ್ 5ರಿಂದ 7ರವರೆಗೂ ಆಯೋಜಿಸಲಾಗಿರುವ ಕೃಷಿ ಮೇಳ 2025ರಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಹರಿಣಿ ಕುಮಾರ್ ಅವರು ಹೇಳಿದರು. ಮಂಡ್ಯ ತಾಲೂಕಿನ ವಿಸಿ ಫಾರ್ಮ್ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆದ ಪ್ರಾತಿನಿಧ್ಯ ಇದೆ. ಈವರೆಗೆ ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಿಂದ ಭತ್ತದಲ್ಲಿ 45 ತಳಿಗಳು, 3 ಹೈಬ್ರಿಡ್ಗಳು, 50 ತಾಂತ್ರಿಕತೆಗಳು, ರಾಗಿಯಲ್ಲಿ 37 ತಳಿಗಳು, ಕಬ್ಬಿನಲ್ಲಿ 17 ತಳಿಗಳು ಮತ್ತು 20 ತಂತ್ರಜ್ಞಾನಗಳು, ಮುಸುಕಿನ ಜೋಳದಲ್ಲಿ 4 ತಳಿಗಳು, ಮೇವಿನ ಬೆಳೆಗಳಲ್ಲಿ 4 ತಳಿಗಳು, ಸೂರ್ಯಕಾಂತಿ ಸಂಕೀರ್ಣ ತಳಿ KBSH 88, ಚಾಮರಾಜನಗರ ಕಪ್ಪು ಅರಿಶಿಣದ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ರೈತರು ಜೈವಿಕ ಗೊಬ್ಬರಕ್ಕೆ ಹೆಚ್ಚಿನ ಹೊತ್ತು ನೀಡಬೇಕು. ಜೈವಿಕ ಗೊಬ್ಬರ ಬಳಸುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ. ರೈತರು ಬಹುಬೆಳೆ ಕೃಷಿಯನ್ನು ಹೆಚ್ಚು ಮಾಡಬೇಕು. ಬಹುಬೆಳೆ ಕೃಷಿಯಲ್ಲಿ ಶ್ರಮ ಮತ್ತು ಜವಾಬ್ದಾರಿ ಎರಡೂ ಹೆಚ್ಚುತ್ತದೆ. ಜೊತೆಗೆ ಆದಾಯವೂ ಸಹ ಹೆಚ್ಚು ಲಭಿಸುತ್ತದೆ ಎಂದು ಹೇಳಿದರು. 5ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ನಾನು ಭೇಟಿ ಮಾಡಿದ ಖಂಡಿತ ಬರ್ತೀವಿ ಅಂತ ಹೇಳಿದ್ದಾರೆ. 6ನೇ ತಾರೀಕು ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ಮತ್ತು ಈ ಒಂದು ಕೃಷಿ ಮೇಳದ ವೈಶಿಷ್ಟ್ಯತೆ ನಾವು ಬರೀ ಮಾತಿನಲ್ಲಿ ಹೇಳ್ತಾ ಇದ್ವಿ. ಈಗ ತಾವು ಕಣ್ಣಾರೆ ನಮ್ಮ ಪ್ರಾತ್ಯಕ್ಷತೆ ಭಾಳ ಮುಖ್ಯ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ನೀವೆಲ್ಲ ನೋಡಬೇಕು. ಇವತ್ತು ಆ ಪ್ರಾತ್ಯಕ್ಷಿಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಆದರೆ ನಾವೇನು ಹೇಳಿದ್ರು ನಾವೇ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ. ನಿಮ್ಮ ಸಲಹೆಗಳು ನಮ್ಗೆ ಸಾಕಷ್ಟು ಬೇಕಾಗ್ತದೆ. ಸೊ ಅನೇಕ ಸಲಹೆಗಳನ್ನ ನಾವು ಖಂಡಿತ ಸ್ವೀಕರಿಸ್ತೀನಿ. ಪಾಸಿಟಿವ್ ಆಗಿ ನೀವು ಏನು ಹೇಳ್ತೀರಾ ಅದನ್ನು ಖಂಡಿತವಾಗಿ ಸ್ವೀಕರಿಸ್ತೀನಿ. ಹಾಗಾಗಿ ಈಗ ಡಿಸೆಂಬರ್ 5, 6 ಮತ್ತು 7ನೇ ತಾರೀಕು ನಡೆಯುತ್ತಿರುವಂಥ ಕೃಷಿ ಮೇಳಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮತ್ತು ಇತರ ಸಚಿವರಿದ್ದಾರೆ. 2ನೇ ದಿವಸ ನಮ್ಮ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ಮತ್ತು 3ನೇ ದಿವಸ ನಮ್ಮ JSS ಸ್ವಾಮಿ ಮಠದ ಮತ್ತು ಗವರ್ನರ್ ಸುಧಾ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಆರೋಗ್ಯದ ಮೇಲೆ ಡಿಪೆಂಡ್ ಆಗ್ತದೆ. ನಾನು 7ನೇ ತಾರೀಕು ಆರೋಗ್ಯ ಚೆನ್ನಾಗಿರೋ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟು 3 ದಿವಸದ ಕಾರ್ಯಕ್ರಮ. ಈಗ ಪ್ರಮುಖವಾಗಿ ನಾನು ಹೇಳೋದಾದರೆ ನಾವೆಲ್ಲ ಹೇಳ್ತಾ ಇದ್ದೀವಿ, ಮೊದಲು ಏನು ನೀವು ತೋರಿಸಿದ ಸೀಯಿಂಗ್ ಬಿಲೀವಿಂಗ್ ಅಂತೇಳಿ ನಮ್ಮ ಉತ್ಪನ್ನಗಳನ್ನ ಒಂದು ವ್ಯವಸ್ಥೆ ಏನಿದೆ ಮಾಡಿದ್ದೀವಿ. ಈ ಒಂದು ವಿಜ್ಞಾನ ಭಾಳ ಫೇಮಸ್, ಭಾಳ 1931ರಿಂದನೇ ಪ್ರಾರಂಭ ಆಗ್ತದೆ. ಇಲ್ಲಿ ಮೊದಲನೇದಾಗಿ ಕಬ್ಬಿಗೆ ಅಂತ ಪ್ರಾರಂಭ ಆಗುತ್ತೆ. ತದನಂತರ ನೀರಿನ ಅವಶ್ಯಕತೆ ಮೇಲೆ ಭತ್ತ ಸಂಶೋಧನೆ ಆಗ್ತದೆ. ಈ ಭತ್ತ ಸಂಶೋಧನೆ ಅವತ್ತಿನ ಮಟ್ಟದಲ್ಲಿ ಜಪಾನಿನ ವಿಜ್ಞಾನಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಅನೇಕ ಸುಮಾರು 100 ತಳಿಗಳು ಭತ್ತ ತಳಿಗಳು ಇದೆ. ಅದರಲ್ಲಿ KRH ಹೈಬ್ರಿಡ್ ತಳಿ ಇವತ್ತು ಸುಧಾ ಚಾಲಿತನಲ್ಲಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ, ಶ್ರೀಲಂಕಾದ ಇರ್ಬೋದು, ಬೇರೆ ರಾಜ್ಯ ಅಂದರೆ ಗೋವಾದಲ್ಲಿ ಮತ್ತು ಇತರ ಎಲ್ಲ ರಾಜ್ಯಗಳಲ್ಲಿ ಇದು ಪ್ರಚಲಿತ ಇದೆ. ಸೊ ಈ ಥರ ಹೈಬ್ರಿಡ್ ತಳಿ. ಸೊ ಅದ್ರ ಜೊತೆಗೆ ಅನೇಕ ಮೇವಿನ ತಳಿಗಳಿದೆ. ಭತ್ತದ ತಳಿಗಳಲ್ಲಿ ಒಂದು ಸುಮಾರು 45 ತಳಿಗಳು, 3 ಹೈಬ್ರಿಡ್ಡು ಮತ್ತು 50 ಟೆಕ್ನಾಲಜಿ ತಾಂತ್ರಿಕತೆಗಳು ಇಲ್ಲಿ ಆಗಿದೆ. ರಾಗಿಯಲ್ಲಿ ನಮ್ಮದು ಭಾಳ ಎತ್ತರ ಮಟ್ಟದಲ್ಲಾದಂಥದ್ದು ಡಾಕ್ಟರ್ ಲಕ್ಷ್ಮಣಯ್ಯನವರು ಮಾಡಿದ ಒಂದು ಸಾಧನೆ. ಇಂಡಾಪ್ ತಳಿಗಳು ಭಾಳಷ್ಟು ಇಳುವರಿನ ಭಾಳ 100 ಪಟ್ಟು ಹೆಚ್ಚು. ಅಂದರೆ ಈಗ 3 ಚೀಲ ಇರೋ ಕಡೆ 30 ಚೀಲ ರಾಗಿ ಬೆಳೆಯುವ ಒಂದು ಸ್ಥಿತಿಗೆ ತಂದುಕೊಟ್ಟಿದ್ದು ಇಂಡಾಪ್ ಸೀರೀಸು. ಅದರಲ್ಲಿ ಸುಮಾರು 37 ತಳಿಗಳಿದೆ. ಕಬ್ಬಿನಲ್ಲಿ 17 ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಸುಮಾರು 20 ತಂತ್ರಜ್ಞಾನಗಳಿದೆ. ಮುಸ್ಕಿನ ಜೋಳದಲ್ಲಿ ನಾವು ತಂತ್ರಜ್ಞಾನವನ್ನು ಅಭಿವೃದ್ಧಿಸಿದರೆ ಅದರಲ್ಲಿ 4 ತಳಿಗಳು. ಇತ್ತೀಚೆಗೆ ನಾವು ಮುಸ್ಕಿನ ಜೋಳದ ಬೆಳೆ ಜಾಸ್ತಿ ಆಗ್ತಾಯಿದೆ. ಮೊದಲು ಆಲೂಗೆಡ್ಡೆ ಬೆಳೀತಿಂದ ಹಾಸನ ಮತ್ತು ಇತರ ಚಾಮರಾಜನಗರದಲ್ಲಿ ಮುಸ್ಕಿನ ಜೋಳ ಜಾಸ್ತಿ ಬೆಳೀತಾ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ಅದಕ್ಕೆ ಒಂದು ರೋಗ ಬಂತು. ಆದರೆ ಬೂದು ರೋಗನ ತಡೆಯೋ ಶಕ್ತಿ ಇರುವಂಥ ನಮ್ಮ ತಳಿಗಳಿಗೆ ತಮ್ಮ ಮುಂದೆ ಇಟ್ಟಿದ್ದೀವಿ. ಆ 2 ತಳಿಗಳಿಗೆ ಬೂದು ರೋಗ ತಡೆಯುವಂಥ ಒಂದು ಶಕ್ತಿ ಇದೆ. ಸೊ ಇದ್ರ ಜೊತೆಗೆ ಸುಮಾರು ಕಬ್ಬಿನಲ್ಲಿ 17 ತಳಿಗಳು ಮತ್ತು ಮೇವಿನ ಬೆಳೆಯಲ್ಲಿ 4 ತಳಿಗಳು, ಸೂರ್ಯಕಾಂತಿ ಸಂಕಲನ ತಳಿಗಳು ಮತ್ತು ಪ್ರತಿಭಾ ಮತ್ತು ತಾಂತ್ರಿಕತೆಗಳು, ಅರಿಶಿಣದಲ್ಲಿ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. 2 ತಳಿಗಳನ್ನ, ಕಪ್ಪು ಅರಿಶಿಣ ಮತ್ತು ಈ ಕಪ್ಪು ಅರಿಶಿಣ ಅಂದರೆ ಇದು ಮುಖ್ಯವಾಗಿ ಔಷಧೀಯ ಗುಣವುಳ್ಳಂಥ ಅರಿಶಿಣವನ್ನು ಮಾಡಿದ್ದೀವಿ. ಇದು ಚಾಮರಾಜನಗರದಲ್ಲಿ ಭಾಳ ಹೆಚ್ಚು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಇತ್ತೀಚೆಗೆ ಅನೇಕ ಕಬ್ಬಿನಲ್ಲಿ ಭಾಳ ತಾವೆಲ್ಲ ಹೇಳುವಂಗೆ VCF 0517 ಇದನ್ನು ಬಾಹುಬಲಿ ಅಂತ ಕರೀತಾರೆ. ಅಷ್ಟು ಮಟ್ಟಿಗೆ ಬೆಳೆಯುತ್ತದೆ ತಳಿ. ಆದರೆ ಕಬ್ಬು ಈಗ ಬೆಳೆಯೋದ್ರಿಂದ ಸಾಕಷ್ಟು ಇಳುವರಿ ಹೆಚ್ಚಾಗಿದೆ ಏನಿದೆ ಅಂಥೇಳಿ. ಮತ್ತು ಈ ಒಂದು ನಿಟ್ಟಿನಲ್ಲಿ ತಮ್ಗಾಲ ತಿಳಿಸಿದಂತೆ 5ರಿಂದ 7ನೇ ತಾರೀಕುವರೆಗೂ ಕೃಷಿ ಮೇಳ ನಡೀತದೆ. ಸುಮಾರು ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 3 ರಿಂದ 4 ಲಕ್ಷ ಅಥವಾ 5 ಲಕ್ಷ ಅಂತ ಅಂದ್ಕೊಂಡಿದ್ವಿ. ಬರೀ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ 5 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಭಾಗವಹಿಸುವ ಒಂದು ಸಂಭವ ಇದೆ. ಈ ಒಂದು ಕೃಷಿ ಮೇಳದಲ್ಲಿ ಒಂದೇ ಶೆಲ್ಟರ್ನಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನಗಳು, ನಾವೀಗ ಕೃಷಿ, ತೋಟಗಾರಿಕೆ, ರೇಷ್ಮೆ ಮತ್ತು ಇತರ ತಳಿಗಳು, ಬೇರೆ ಬೇರೆ ತಳಿಗಳಿರುವಂಥ
ಪ್ರಾಣಿಗಳು ಹಸುಗಳು ಮತ್ತುಗಳನ್ನ ನಾವು ತರಿಸ್ತಾ ಇದ್ದೀವಿ. ಮತ್ತು ಮೀನು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಮೀನು ಕೃಷಿಗೆ ಯಾಕೆ ಹೆಚ್ಚು ಕೊಡ್ತಾ ಇದ್ದೀವಿ ಅಂದರೆ ಸಿಹಿ ನೀರಿನ ಮೀನಿಗೆ ಸಾಕಷ್ಟು ಬೇಡಿಕೆ ಇದೆ. ಸಿಹಿ ನೀರಿನ ಮೀನಿಗೆ ನಮ್ಮಲ್ಲಿ ಏನಾಗೆ ಸಾಕಷ್ಟು ಲಭ್ಯವಾದ ನೀರಿದೆ, ಆದರೆ ಆ ನೀರನ್ನ ಸರಿಯಾಗಿ ನಾವು ಬಳಕೆ ಮಾಡಿಕೊಂಡು ಮೀನು ಕೃಷಿ ಆಗ್ತಾಯಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಸರಿ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಅದರಲ್ಲಿ ನಾವು ಮುತ್ತಿನ ಕೃಷಿ, ಪರ್ಲ್ ಕಲ್ಚರ್ ಅಂತೇಳಿ ಈಗ ಹೊಸದಾಗಿ ಪ್ರಾರಂಭ ಆಗಿದೆ. ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ನಾವೇ ಕೊಡ್ತೀವಿ, ಪ್ಲಸ್ ಮಾರುಕಟ್ಟೆಗೂ ಸಹಾಯ ಮಾಡ್ತಾಯಿದ್ದೀವಿ. ಸೊ ಎರಡನ್ನೂ ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಸರಿ ಪರ್ಲ್ ಕಲ್ಚರ್ ಮಾಡ್ತಾಯಿದ್ದೀವಿ. ಸೊ ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳ ಬಳಕೆಗೆ ನಮ್ಮದೇ ಒಂದು ಜೈವಿಕ ಗೊಬ್ಬರ ಉತ್ಪಾದನಾ ಘಟಕ ಇದೆ. ಅನೇಕ ನಾವು ಈ ಜೈವಿಕ ಗೊಬ್ಬರಗಳಲ್ಲಿ 3-4 ವಿಧ ಬರ್ತದೆ. ಸೊ ಅದು ರಾಸಾಯನಿಕಕ್ಕೆ ಸಂಬಂಧಪಟ್ಟಿರ್ಬೋದು, ಫಾಸ್ಫರಸ್ಗೆ ಸಂಬಂಧಪಟ್ಟಂಥದ್ದು, ಅದನ್ನು ಉಪಯೋಗಿಸ್ಕೋಬೇಕು. ಆ್ಯಕ್ಚುಲಿ ಅದನ್ನು ನಾನು ಭಾಳ ಕೇಳೋದು ರೈತ ಬಾಂಧವರಲ್ಲಿ ಜೈವಿಕ ಗೊಬ್ಬರನ ಉಪಯೋಗಿಸ್ಕೋದು ಭಾಳ ಒಳ್ಳೆಯದು. ಒಂದೇ ಒಂದು ಉದಾಹರಣೆ ತಮ್ಗೆ ಹೇಳೋದಾದರೆ, ಒಂದು ಭೂಮಿಯ ಈ ವಾತಾವರಣದಲ್ಲಿ 1 ಹೆಕ್ಟೇರ್ನಲ್ಲಿ 400 kg ಸಾರಜನಕ ಇದೆ. ಗೋಷ್ಠಿಯಲ್ಲಿ ಮಂಡ್ಯ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಪಿಎಸ್ ಫಾತಿಮಾ, ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ, ಕೃಷಿ ವಿಶ್ವವಿದ್ಯಾನಿಲಯದ ಡೀನ್ ಮುನಿಸ್ವಾಮಿ ಗೌಡ, ಸಹ ಸಂಶೋಧನಾ ನಿರ್ದೇಶಕರು ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಎಸ್ ಬಸವರಾಜು, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಡಿ ರಂಗನಾಥ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಮಿಮ್ಸ್ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹದ ಆವರಣದಲ್ಲಿ ಕೃಷಿಕ ಅಲಯನ್ಸ್ ಕ್ಲಬ್, ಪರಿಸರ ಅಲಯನ್ಸ್ ಕ್ಲಬ್, ಮಾಂಡವ್ಯ ಅಲಯನ್ಸ್ ಕ್ಲಬ್ ವತಿಯಿಂದ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಬೀದಿ ನಾಟಕ ಪ್ರದರ್ಶನಕ್ಕೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕೆಟಿ ಹನುಮಂತು ಅವರು ತಮಟೆ ಬಡಿಯುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, HIV ಒಂದು ವೈರಾಣುವಾಗಿದೆ. ಏಡ್ಸ್ ಎಂಬುದೇ ಮಾರಕ ರೋಗವಾಗಿದೆ. ಈ ರೋಗವು ಅಪರಿಚಿತ ಲೈಂಗಿಕ ಕ್ರಿಯೆಯಿಂದ, ಅಸುರಕ್ಷಿತ ಸಿರಿಂಜ್ಗಳಿಂದಲೂ ಬರುತ್ತದೆ. ಜೊತೆಗೆ ಟ್ಯಾಟೂ ಹಾಕಿಸಿಕೊಳ್ಳುವಾಗ ಆ ಸೂಜಿಯನ್ನೇ ಏಡ್ಸ್ ರೋಗವಿರುವ ವ್ಯಕ್ತಿಗೆ ಬಳಸಿ ಮತ್ತೆ ಆರೋಗ್ಯವಂತ ವ್ಯಕ್ತಿಗೆ ಬಳಸಿದಾಗ ರೋಗ ಬರುವ ಸಾಧ್ಯತೆ ಇದೆ ಎಂದರು. HIV ಮಾರಣಾಂತಿಕ ರೋಗವಲ್ಲ ಎನ್ನುವುದು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಈ ರೋಗದ ಬಗ್ಗೆ ನೀವು ಜಾಗೃತರಾಗುವುದಲ್ಲದೆ ಇತರರಿಗೂ ಮಾಹಿತಿ ನೀಡುವುದು ಮುಖ್ಯವಾಗಬೇಕು. ಏಡ್ಸ್ ಮಾತ್ರ ಮಾರಣಾಂತಿಕ ರೋಗವಾಗಿದೆ ಎನ್ನುವುದನ್ನು ಅರಿತು ಆರಂಭದಲ್ಲಿ ಅಂದರೆ HIV ಹಂತದಲ್ಲಿಯೇ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಏಡ್ಸ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಒಂದು ಕನಿಷ್ಠ HIV ಅಂದ್ರೇನು, ಏಡ್ಸ್ ಅಂದ್ರೇನು, ಅದರ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಕನಿಷ್ಠ ಪ್ರಮಾಣದ ಜ್ಞಾನವನ್ನು ಇಟ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅಲಯನ್ಸ್ ಸಂಸ್ಥೆಗಳು ಮತ್ತು ಮಮತೆಯ ಮಡಿಲು ಸೇರಿ ಇವತ್ತು ವಿಶ್ವ ಏಡ್ಸ್ ದಿನವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ಏಡ್ಸ್ ಫಸ್ಟು HIV ಅಂತ ಬರುತ್ತೆ. ಅದು ಒಂದು ವೈರಸ್. ಇದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಇರ್ಬೋದು, ಮತ್ತು ಸೂಜಿಗಳನ್ನು ಒಬ್ಬರು ಬಳಸಿದಂಥ ಸೂಜಿಗಳನ್ನು ಇನ್ನೊಬ್ರು ಬಳಸ್ತಕ್ಕಂಥದ್ದು, ಮತ್ತು ಚರ್ಚ್ ಕತ್ತಿಗಳು ನೋಡಿ, ಈ ಕೈಗೆ ಇದರಲ್ಲಿ ಟ್ಯಾಟೂ ಅಂತೇಳಿ, ಅದು ಒಬ್ರಿಗೆ ಹಾಕ್ತಂಥ ಸೂಜಿನಲ್ಲಿ ಯಾರು ಏಡ್ಸ್ ಇರೋರಿಗೆ ಹಾಕ್ತಂಥ ಸೂಜಿಲಿ ನೀವು ಹಾಕ್ಸ್ಕೊಂಡ್ರೆ ನಿಮಗೂ ಏಡ್ಸು ಖಂಡಿತವಾಗಿ ಬರ್ತಕ್ಕಂಥದ್ದು. ಮತ್ತು ಒಬ್ಬರು ಸೂಜಿ ಚುಚ್ಚಿರ್ತಾರೆ ನೋಡಿ, ಆ ಸೂಜಿನಲ್ಲಿ ಏನಾರು ನೀವು ಚುಚ್ಚಿದ್ರೆ ಬರುತ್ತೆ. ಮತ್ತು ಅಸುರಕ್ಷಿತ ಲೈಂಗಿಕ ಅಪರಿಚಿತರ ಜೊತೆ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸುವಾಗ ನಾವು ಒಂದು ನಿರೋಧ ಅಂತ ನಮಗೆಲ್ಲ ಹೇಳಿದ್ರಿ, ಅದನ್ನು ಬಳಸ್ತಕ್ಕಂಥದ್ದು ಭಾಳ ಉತ್ತಮ, ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ನಂತರ ಕಲಾವಿದರಾದ ವೈರಮುಡಿ, ಸಂತೆ ಕಸಲಗೆರೆ ಬಸವರಾಜು, ಶೋಭಾ ಪಿ ಗೌಡ, ಹನಿಯಂಬಾಡಿ ಶೇಖರ್, ನಾಗರಾಜು, ವಿನುತಾ, ಪೂಜಾ ಅವರು ಏಡ್ಸ್ ಜಾಗೃತಿ ಕುರಿತ ಬೀದಿ ನಾಟಕ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದರು. ನಾನು ಬಾಂಬೆಲಿ ಕೆಲಸ ಮಾಡ್ತವನಿ, ಡ್ರೈವರ್ ಕೆಲಸವ. ಬಂದ ತಕ್ಷಣ ಒಂದು ಕಾಫಿನೋ ಟೀನೋ ಮಾಡ್ಕೊಳ್ಬಿಟ್ಟು ಮನೆಯೊಳಗೆ ಕುತ್ಕ ಏನ್ ಮಾಡ್ತದೆ ಅಂತ. ಮಹಾರಾಜರು ಇವತ್ತು ಬಂದಿದ್ದೀರಲ್ಲ, ಅದಕ್ಕೆ ಟೀ, ಕಾಫಿ, ಹಾರ್ಲಿಕ್ಸ್, ಬೋರ್ಮಿಟ ಎಲ್ಲ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಸಾಹೇಬ್ರು ಮನೆಗೆ ಏನು ಸಾಮಾನು ತಗೊಂಡ್ಬಂದಿಲ್ಲ, ಹೆಂಗ್ರಿ ಮಾಡ್ಕೊಡೋದು? ಛೋ ರಾಮ. ಅಲ್ಲ, ಅಲಯನ್ಸ್ನ 2ನೇ ಗವರ್ನರ್ ಚಂದ್ರಶೇಖರ್, ಅಲಯನ್ಸ್ ಧನಂಜಯ ದರಸಗುಪ್ಪೆ, ಶಿವಕುಮಾರ್, ಅರುಣಾನಂದ, ಮಂಗಲ ಯೋಗೇಶ್, ಪ್ರತಿಭಾನ್ನಿಲಿ ಡೇವಿಡ್, ಶಿಕ್ಷಕ ಶಶಿಧರ್ ಈಚೆಗೆ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಪ್ರತಿದಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬರುವ ರೋಗಿಗಳಿಗೆ ಹಾಗೂ ಬಡವರಿಗೆ ಹಸಿವು ನಿವಾರಿಸುವ ಸಲುವಾಗಿ ಪ್ರತಿದಿನ ತಪ್ಪದೆ 365 ದಿವಸಗಳು ಸಹ ಹಸಿವು ನಿವಾರಣೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ಇಂದಿಗೆ 500 ದಿನ ಪೂರೈಸಿರುವುದಕ್ಕೆ ಜಿಲ್ಲಾ ರಾಜ್ಯಪಾಲರಾದ ರಾಜಶೇಖರ್ ಅವರು ಸಂಸ್ಥೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಯನ್ಸ್ ಕ್ಲಬ್ ಆಫ್ ಹಲಗೂರು ಇವರ ವತಿಯಿಂದ ದಿನನಿತ್ಯ ಹಸಿವು ನಿವಾರಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಇಂದಿಗೆ 500 ದಿನಗಳು ಪೂರೈಸಿದ ಸಂಭ್ರಮಾಚರಣೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡುತ್ತಾ 4 ಕೋಟಿ ಭಾರತದ ಜನಸಂಖ್ಯೆಯಲ್ಲಿ ಪ್ರತಿದಿನ ಸುಮಾರು 1960 ಲಕ್ಷ ಜನರು ಹಸಿವಿನಿಂದ ಕಂಗಿಡುತ್ತಿದ್ದಾರೆ. ಭಾರತದಲ್ಲಿ ಸುಮಾರು 3 ಲಕ್ಷ ಲಯನ್ಸ್ ಕ್ಲಬ್ ಸದಸ್ಯರು ಹಸಿವು ಎಂಬ ಸಮಸ್ಯೆಯನ್ನು ಪ್ರಮುಖವಾಗಿ ಪರಿಗಣಿಸಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಬಹಳ ಪ್ರಮುಖವಾಗಿ
ಅನೇಕ ಒಂದು LCF ಅಂತೇಳಿ ನಮ್ಮದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತಿದೆ, ಅದರ ಮುಖಾಂತರ ಗ್ರ್ಯಾಂಟನ್ನು ಕೂಡ ನೀಡ್ತಾ ಇದ್ದಾರೆ. 2-3 ಸಂಸ್ಥೆಗಳು ಸೇರಿ ಗ್ರ್ಯಾಂಟನ್ನು ಅಪ್ಲೈ ಮಾಡಿದ್ರೆ 1 ಲಕ್ಷದ ತನಕ ಅಲ್ಲ, 80 ಲಕ್ಷದಿಂದ 1 ಕೋಟಿಯ ತನಕನೂ ಕೂಡ ವಿಶೇಷ ಅನುದಾನವನ್ನು ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ನೀಡ್ತದೆ. ಮಳವಳ್ಳಿ ಮತ್ತು ಹಲಗೂರು ಲಯನ್ಸ್ ಸಂಸ್ಥೆಗಳು ಸೇರಿ ಅದನ್ನು ಗ್ರ್ಯಾಂಟ್ ತಗೊಂಡು ಅದನ್ನು ಕೂಡ ಇನ್ನೂ ಹೆಚ್ಚು ಜನಗಳಿಗೆ ತಲುಪತಕ್ಕಂಥ ಕೆಲಸ ಮಾಡ್ಬೋದು. 317 ಈಗ ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಿದೆ. ಒಂದು ಜಿಲ್ಲೆಗೆ ಇಷ್ಟು ನಾವು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಿಂದ ಒಂದು ನಿಧಿಯನ್ನು ಫಿಕ್ಸ್ ಮಾಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ GS ಮನೋಹರ್ ಮಾತನಾಡಿದರು. 15ನೇ ತಾರೀಕು ಇರಬೇಕು, ಒಂದು ದಿವಸದ ಕಾರ್ಯಕ್ರಮವನ್ನು ನಮ್ಮ ಕ್ಲಬ್ನವರು ನಡೆಸ್ಕೊಳ್ಬೇಕಂತೇಳಿ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಬಂದಂಥ ಕಾರ್ಯಕಾರಿ ಸಮಿತಿ ಏನಿದೆ ಆ ಸಭೆಯಲ್ಲಿ ನಮ್ಮ ಸದಸ್ಯರು ಪ್ರಶ್ನೆ ಮಾಡಲಾಗಿ, ಯಾಕೆ ನಮ್ಮ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಮಾಡಬೇಕು, ಸ್ಥಳೀಯವಾಗಿರ್ತಕ್ಕಂಥ ಜನಗಳಿಗೆ ನಮ್ಮ ಏನೋ ಒಂದು ಸೇವೆ ಅದು ಲಭ್ಯ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಹಲಗೂರಲ್ಲೇ ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಚರ್ಚೆ ಆಯಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆ ವತಿಯಿಂದ ದಿನನಿತ್ಯ ಲಯನ್ ಸಂಸ್ಥೆಗೆ ಸಹಕರಿಸುತ್ತಿದ್ದ ವೈದ್ಯಾಧಿಕಾರಿ ಸೌಮ್ಯಶ್ರೀ, ಮಹಿಳೆಯರಿಗೆ ಹೊಲಿಗೆ ತರಬೇತಿ ನೀಡುತ್ತಿರುವ ಮಂಗಳಮ್ಮ, ಫಾಸ್ಟ್ ಫುಡ್ ಗಿರೀಶ, ಡೈಲಿ ಬಾಬು, ಗಜೇಂದ್ರ, ಜಯಣ್ಣ, AS ದೇವರಾಜು ಇವರುಗಳಿಗೆ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು.